ಒಂದು ನಿಮಿಷ ಹೇಳಬಲ್ಲ. ಜೀವ ಎಲ್ಲಿದ್ದೀರೋ? ಸುಮ್ಮನೆ ಹೀಗೆ ಆಚೆ ಬಂದಿದ್ವಿ. ಏನ್ ವಿಷಯ? ಅಯ್ಯೋ ನೀವು ಕಾಣ್ತಾ ಇಲ್ಲ ಅಂತ ಕೃಷ್ಣ ಒಂದೇ ಸಮನೆ ಅಳ್ತಿದ್ದಾಳೆ. ಎಷ್ಟು ಹೇಳಿದ್ರು ಸಮಾಧಾನ ಮಾಡ್ಕೊಳ್ತಿಲ್ಲ. ಒಂದ್ ನಿಮಿಷ ಕೊಡ್ತೀನಿ ಇರು, ಮಾತಾಡು. ಬೇಬಿ ಯಾಕಮ್ಮ ಇಷ್ಟೊಂದು ಅಳ್ತಾ ಇದೀಯಾ? ಬಾಲ, ನನ್ನ ಜೀವನನೇ ಮುಗಿದೋಯ್ತಲ್ಲ. ನನ್ನ ಮಾಧುರಿ ನನ್ ಬಿಟ್ಟು ಹೊರಬಿಟ್ಲಲ್ಲ. ನಾನು ಏನ್ ಮಾಡ್ಲಿ ಇವಾಗ? ಅವಳು ಇಲ್ಲಿರೋ ಪ್ರಪಂಚದಲ್ಲಿ ನಾನು ಹೇಗೆ ಬದುಕ್ಲಿ? ನನ್ನಿಂದ ಆಗಲ್ಲ ಮಗ, ನನ್ನಿಂದ ಆಗಲ್ಲ ಕಣ. ಏನ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ ನಾನು? ನನ್ನ ಮಾಧುರಿನ ಬಿಟ್ಟು ನನ್ ಬದುಕಕ್ಕಾಗಲ್ಲ ಮಗ. ಸಾವೆ ನನ್ನ ಇವಳ ಜೊತೆ ಸೇರಿಸೋದು. ಅದಕ್ಕೂ ಮುಂಚೆ ಇವಳನ್ನ ಈ ಗತಿ ತಂದವ್ರನ್ನ ಕತ್ತರಿಸಿ ನಾಯಿ ನನಗೆ ಹಾಕ್ತೀನಿ. ಜೀವ 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 ಮಾಧುರಿ ಪ್ರತಿರೂಪ ಕಣ ಇವಳು. ಅವಳಂತೂ ಇಲ್ಲ. ನೀನ್ ಇವಳನ್ನ ಬಿಟ್ಟು ಸೇಡು ಆತ್ಮಹತ್ಯೆ ಅಂತ ಹೋದ್ರೆ ಇವಳ ಯಾರೋ ನೋಡ್ಕೋತಾರೆ? ಅಮ್ಮನ ಕಳ್ಕೊಂಡಿರೋ ಮಗುಗೆ ಅಪ್ಪನೂ ಇಲ್ದಂಗ್ ಮಾಡ್ಬಿಡ್ತೀಯನೋ? ನಿನ್ನನ್ನೇ ನಂಬ್ಕೊಂಡು ಭೂಮಿಗೆ ಬಂದಿದ್ದಾಳೆ ಕಣೋ ಈ ಪುಟ್ಟು ದೇವತೆ. ಮಾಧುರಿ ಆತ್ಮಕ್ಕೆ ಸ್ವಲ್ಪನಾದ್ರೂ ಶಾಂತಿ ಸಿಗ್ಬೇಕು ಅಂದ್ರೆ ಈ ಕೃಷ್ಣನಿಗೆ ನೀನೇ ಅಪ್ಪ ಅಮ್ಮ ಎರಡೂ ಆಗ್ಬೇಕು. ಈ ಮಗು ಬಗ್ಗೆ ಅವಳು ಕಂಡಿರೋ ಕನ್ಸನ್ನೆಲ್ಲ ನೀನು ಅವಳ ಸ್ಥಾನದಲ್ಲಿ ನಿಂತು ನೆರವೇರಿಸ್ಬೇಕು. ಅದೇ ಮಾಧುರಿ ಮೇಲಿರೋ ಪ್ರೀತಿಗೆ ನೀನ್ ಕೊಡೋ ಗೌರವ. ಕೃಷ್ಣ ನಾವು ಇದೇ ಊರಲ್ಲಿದ್ರೆ ಮಾಧುರಿ ನೆನಪು ಕಾಡ್ತಾನೆ ಇರುತ್ತೆ. ಕಾರ್ಯ ಎಲ್ಲ ಮುಗಿದ್ಮೇಲೆ ದೂರ ಎಲ್ಲಾದ್ರೂ ಹೋಗ್ಬಿಡೋಣ ಕಣ. ಆಮೇಲೆ ನಾವು ಈ ಊರನ್ನೇ ಬಿಟ್ಟು ಹೋದ್ವಿ ರಚನಾ. ಕೃಷ್ಣನಿಗೋಸ್ಕರ ಹೊಸ ಬದುಕು ಕಟ್ಕೊಂಡ್ವಿ. ಇಲ್ಲಿ ನಮ್ಮ ಮಾವ ಜನಾರ್ದನ್ ಕಸ್ಟಡಿ ಕೇಸ್ ಹಾಕಿ ವಿಧಿ ಇಲ್ಲದೆ ನಾವು ಮತ್ತೆ ಬೆಂಗಳೂರು ಬರೋ ಹಾಗಾಯ್ತು. ಅಲ್ಲಿಂದ ಬದುಕು ನಮ್ಮನ್ನ ಇಲ್ಲಿ ತಂದು ನಿಲ್ಲಿಸಿದೆ.
ಈಗಲೂ ನನಗೆ ಬೇಜಾರಾಗೋ ಸಂಗತಿ ಏನು ಗೊತ್ತಾ ರಚನಾ? ಮಾಧುರಿ ಆಕ್ಸಿಡೆಂಟ್ ಆದ ದಿನ ಯಾರಾದ್ರೂ ಒಬ್ರು ರಕ್ತ ಕೊಟ್ಟು ನನ್ನ ಮಾಧುರಿನ ಕಾಪಾಡಬೇಕಿತ್ತು ಅಂತ. ಏನ್ ಮಾಡೋದು, ವಿಧಿ ಹಾಗೆ ಬರ್ತಿದೆ. ಜೀವ, ಮಾಧುರಿಗೆ ಆಕ್ಸಿಡೆಂಟ್ ಹೇಗಾಯ್ತು ಅನ್ನೋದೇನಾದ್ರೂ ಗೊತ್ತಾಯ್ತಾ ನಿಮಗೆ? ಆ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರನ್ನು ಪರ್ಸನಲ್ ಆಗಿ ಮೀಟ್ ಮಾಡಿ ಮಾತಾಡಿಸ್ದೆ. ಯಾರು ಬಾಯ್ಬಿಟ್ಟಿಲ್ಲ. ಖಂಡಿತ ಇದ್ರ ಹಿಂದೆ ಯಾರು ದೊಡ್ಡವರಿದ್ದಾರೆ, ಹಣ ಕೊಟ್ಟು ಮ್ಯಾನೇಜ್ ಮಾಡಿದ್ದಾರೆ. ಇಲ್ಲದಿದ್ರೆ ಒಂದು ಆಕ್ಸಿಡೆಂಟ್ನ ಹೇಗೆ ಕವರ್ ಮಾಡೋಕೆ ಸಾಧ್ಯ? ಜೀವ, ಒಂದ್ ವೇಳೆ ಮಾಧುರಿ ಸಾವಿಗೆ ಕಾರಣ ಯಾರು ಅನ್ನೋದು ನಿಮಗೆ ಗೊತ್ತಾದ್ರೆ? ತುಂಡು ತುಂಡವಾಗಿ ಕತ್ತರಿಸಿ ಬಿಸಾಕ್ಬಿಡ್ತೀನಿ. ನನ್ನಿಂದನೇ ಮಾಧುರಿಗೆ ಆಕ್ಸಿಡೆಂಟ್ ಆಗಿರೋದು, ನನ್ನಿಂದನೇ ಆ ಮಾಧುರಿ ಸತ್ತಿರೋದು ಅನ್ನೋ ಸತ್ಯ ಯಾವತ್ತಿಗೂ ಯಾರಿಗೂ ಗೊತ್ತಾಗಬಾರ್ದು. ಅಕಸ್ಮಾತ್ ಯಾರಾದ್ರೂ ಕಷ್ಟಪಟ್ಟು ತಿಳ್ಕೊಂಡ್ರೆ ಅವ್ರನ್ನ ಮುಗಿಸ್ಬಿಡ್ತೇನೆ. ಜಗದೀಶ್ ಚಂದ್ರನ್ ಫ್ಯಾಮಿಲಿ ಬಗ್ಗೆ ನಾನು ಬರೀತಿರೋ ರಕ್ತಸಿಕ್ತ ಇತಿಹಾಸದಲ್ಲಿ ಮೊದಲನೇ ಬಲಿಯಾಗಿದ್ದೆ ಮಾಧುರಿ. ನಾನು 2 ತಲೆ ಹಾವು ಅಂತ ಮೊದಲು ಕಂಡಿಡ್ದಿದ್ದೆ ಅವಳು. ಬೈ ಚಾನ್ಸ್ ಮಾಧುರಿ ಏನಾದರೂ ಸಂಜೀವಂಗೋ ಜಗದೀಶ್ ಚಂದ್ರಂಗೋ ನನ್ನ ಬಗ್ಗೆ ಹೇಳ್ಬಿಟ್ಟಿದ್ದಿದ್ರೆ ಅವ್ರು ನನ್ನ ಇಷ್ಟೊತ್ತಿಗೆ ಸಾಯಿಸ್ಬಿಟ್ಟಿರೋರು. ಈಡಿಯಟ್ ಮಾಧುರಿ ಹೇಳಲೇ ಇಲ್ಲ. ನನ್ನನ್ನೇ ಗೆಲ್ತೀನಿ ಅಂತ ಸವಾಲ್ ಹಾಕಿದ್ಲು. ನಾನು ಅವಳನ್ನ ಸಾಯಿಸಿ ಸಮಾಧಿ ಮಾಡಿಬಿಟ್ಟೆ. ಮಾಧುರಿ ಚಾಪ್ಟರ್ ಕ್ಲೋಸ್. ಬ್ಯಾಲೆನ್ಸ್ ಉಳ್ದಿರೋದು ಪದ್ಮಜ, ಸಂಜೀವ, ರಾಣ. ಅಡ್ಡ ಬಂದ್ರೆ ರಚನಾ. ಜೀವ ತನ್ನ ಬಗ್ಗೆ ಎಲ್ಲಾನು ಹೇಳ್ಕೊಂಡ್ಮೇಲೂ ನಾನ್ ಮಾಧುರಿ ಸಾವನ್ ಮುಚ್ಚಿಟ್ರೆ ಮೋಸಗಾತಿ ಆಗ್ಬಿಡ್ತೀನಿ. ಇಲ್ಲ, ಈಗ್ಲೇ ಜೀವಾಗ ಹೇಳ್ಬಿಡ್ತೀನಿ, ಮಾಧುರಿ ಆಕ್ಸಿಡೆಂಟ್ ಮಾಡಿದ್ ನಾನೇ, ಅವ್ರ ಸಾವಿಗೆ ಕಾರಣ ನಾನೇ ಅಂತ ಹೇಳ್ಬಿಡ್ತೀನಿ. ಜೀವ, ಮಾಧುರಿಗೆ ಆಕ್ಸಿಡೆಂಟ್ ಮಾಡಿದ್ದು ಮಾಧುರಿ ಆಕ್ಸಿಡೆಂಟ್ ಅಂತ ಏನ್ ಹೇಳಕ್ ಬಂದೆ? ಅಯ್ಯೋ, ಮಾಧುರಿಗೆ ಆಕ್ಸಿಡೆಂಟ್ ಮಾಡಿದ್ದು ಒಂದು ನಿಮಿಷ ಹೇಳಬಲ್ಲ. ಜೀವ, ಎಲ್ಲಿದ್ದೀರೋ? ಸುಮ್ಮನೆ ಹೀಗೆ ಆಚೆ ಬಂದಿದ್ವಿ. ಏನ್ ವಿಷಯ? ಅಯ್ಯೋ, ನೀವು ಕಾಣ್ತಾ ಇಲ್ಲ ಅಂತ ಕೃಷ್ಣ ಒಂದೇ ಸಮನೆ ಅಳ್ತಿದ್ದಾಳೆ. ಎಷ್ಟು ಹೇಳಿದ್ರು ಸಮಾಧಾನ ಮಾಡ್ಕೊಳ್ತಿಲ್ಲ. 1 ನಿಮಿಷ ಕೊಡ್ತೀನಿ ಇರು, ಮಾತಾಡು. ಬೇಬಿ, ಯಾಕಮ್ಮ ಇಷ್ಟೊಂದು ಅಳ್ತಾ ಇದೀಯಾ?
ನಾನು ಅಮ್ಮ ಒಂದ್ ಚೇಂಜ್ ಓವರ್ಗೆ ಅಂತ ಆಚೆ ಬಂದಿದ್ದೀವಿ ಅಷ್ಟೇ. ನನಗೆ ಭಯ ಆಗ್ತಾ ಇದೆ ಬೇಬಿ. ನೀನು ಅಮ್ಮ ತಕ್ಷಣ ಮನೆಗೆ ಬನ್ನಿ. ಕಂದಮ್ಮ ಯಾಕೆ ಭಯ ನಿನಗೆ? ಬಾಲಮ್ಮ ನಿನ್ ಜೊತೆಗಿದ್ದಾರೆ ತಾನೆ? ನೀವು ಬನ್ನಿ ಬೇಬಿ. ಸರಿ ಕಂದ, ನೀ ಅಳ್ಬೇಡ, ನಾವ್ ಈಗಲೇ ಹೊರಟ್ಬಿಡ್ತೀವಿ ಆಯ್ತಾ? ಕೂಲ್. ಕೃಷ್ಣ ಅಳ್ಬೇಡ ಕೃಷ್ಣ, ನಾನು ಇದೀನಲ್ವಾ. ರಚ್ಚು ಮನೆ ಹೋಗೋಣ ಬಾ. ಶಿವ, ನಾನ್ ನಿಮಗೊಂದು ವಿಷಯ ಹೇಳ್ಬೇಕು. ಕೃಷ್ಣ ತುಂಬಾ ಅಳ್ತಾ ಇದ್ದಾಳೆ. ಬಾಲ ಮಾತು ಕೇಳಿಸ್ಕೊಂತಿಲ್ವಂತೆ. ಏನೇ ಹೇಳೋದಿದ್ರು ಅಲ್ಲೇ ಹೇಳುವಂತೆ. ಬೇಗ ಬಾ. ನಾನ್ ಮಾಧುರಿ ವಿಷಯನ ಜೀವಾಗ ಹೇಳ್ಬೇಕು ಅನ್ನುವಾಗೆಲ್ಲ ಯಾವುದೋ ಒಂದ್ ನೆಪದಲ್ಲಿ ಕೃಷ್ಣ ಬಂದು ತಡೀತಾನೆ ಇದ್ದಾಳೆ. ಅಲ್ಲಿಗೆ ಸತ್ಯ ಹೇಳೋದು ಬೇಡ ಅಂತ ಮಾಧುರಿ ಬಯಸ್ತಾ ಇದಾರ. ಹೇಳ್ದೆ ಇರೋದೇ ಒಳ್ಳೇದಾ? ಹಾ, ಬಂದೆ. ಕೃಷ್ಣ ಅಳ್ಬೇಡ ಕೃಷ್ಣ, ಅಪ್ಪ ಅಮ್ಮನ ಜೊತೆ ಫೋನಲ್ಲಿ ಮಾತಾಡ್ದೆ ತಾನೆ, ಮತ್ತೆ ಯಾಕೆ ಅಳ್ತಿದ್ಯಾ? ಬರ್ತಾರೆ ಇರು. ಕೃಷ್ಣ, ಬೇಬಿ ಕೃಷ್ಣ, ಯಾಕೆ ಅಳ್ತಾ ಇದೆ? ಗೊತ್ತಿಲ್ಲ ಕಣೋ, ಏನು ಅಂತ ಅವಾಗಿಂದ ಕೇಳ್ತಾನೆ ಇದ್ದೀನಿ, ಏನು ಹೇಳ್ತಾನೆ ಇಲ್ಲ, ಅತ್ತಾನೆ ಇದ್ದಾಳೆ. ಅಮ್ಮ ಕಂದಮ್ಮ ಏನಾಯ್ತು? ಯಾಕೆ ಹೀಗೆ ಅಳ್ತಿದ್ಯಾ? ಅಜ್ಜಿ ನಿನಗೆ ಹೊಡ್ಬಿಟ್ರಲ್ಲಮ್ಮ. ಅಜ್ಜಿ ಪೂಜೆಗೆ ಬರ್ಲಿ ಅಂತ ತಾನೇ ನೀನ್ ಆಸೆ ಪಟ್ಟಿದ್ದು. ಅಜ್ಜಿ ಯಾಕೆ ಅವ್ರ ಕೋಪ ಬರ್ಕೊಡ್ಬೇಕು? ನಿನಗೆ ಹೊಡಿಬೇಕು ಅಂತ ತಪ್ಪು ನಿನ್ನೇನು ಮಾಡಿಲ್ವಲ್ಲಮ್ಮ.